ರಾಕಿ ಮಲ್ಗಕ್ಕೆ ಜಾಗ ಸೆಟ್ ಆಗಲಿಲ್ಲ ಅವನಿಗೆ. 3-4 ಜಾಗ ಚೇಂಜ್ ಮಾಡಿ ಕೊನೆಗೆ ಒಂದು ಜಾಗ ಸಿಕ್ತು, ಮಲ್ಕೊಂಬಿಟ್ಟ. ರಾಕಿ ಯಾರು ಅಂತ ಗೊತ್ತಾಗಲಿಲ್ಲ ಅನಿಸುತ್ತೆ. ನನ್ನ ಇನ್ಸ್ಟಾ ರೀಲ್ಸಲ್ಲಿ ಹಾಕಿದ್ದೀನಿ. ಮತ್ತು ನಾನು ಲಾಸ್ಟ್ ಟೈಮ್ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಅಲ್ಲಿಂದನೇ ಒಂದು ಮರಿ ಎತ್ಕೊಂಡ್ಬಂದಿದ್ದೆ. ಇವಾಗ ಅವನಿಗೆ ಮಲ್ಗಕ್ಕೆ ಜಾಗ ಹೆಂಗೆ ಮಾಡಿದ್ದೀನಂದರೆ, ಅಪ್ಪ ಇಷ್ಟೊತ್ತು ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ ನನ್ನ ಮಗ. ನಾನು ಮಾಡೋ ಕೆಲಸದಲ್ಲಿ ಅಡ್ಡ ಬಂದು ಕಾಲಲ್ಲಿ ಸಿಕ್ಕಾಕೋತಿದ್ದ. ಅದಕ್ಕೆ ಅವ್ನು ಮಲಗಿಸ್ಬಿಟ್ಟು ನಾನು ಇವಾಗ ಒಂದಿಷ್ಟು ನೀರು ಬಿಡಬೇಕಲ್ಲ, ಇದಕ್ಕೆ ಪೈಪ್ಗಳನ್ನ ಹಾಕೊತಾ ಇದ್ದೀನಿ. ನೋಡಿ ಈ ಕಡೆ ಎಲ್ಲ ನೀರಾಗಿದೆ, ಇನ್ನಿದು ಹಾಕಬೇಕು. ಅದಕ್ಕೆ ಎಲ್ಲ ಪೈಪೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಈ ಕಡೆದೆಲ್ಲ ಆಗಿದೆ, ಅದು ಮೇಲಾಗಿದೆ. ನೀರು ಯಾವ ಲೆವೆಲಿಗೆ ಉಂಡದಂತಂದ್ರೆ ಕಾಲಿಟ್ರೆ ಸಾಕು. ನೋಡ್ರಿ ಅರ್ಧ ಕಾಲು ಪೂರ್ತಿ ಎಲ್ಲ ಒಳಗೆ ಇಳಿಲಿಕ್ಕೆ ಒಳಗೆ ಓಡಾಡೋದಾಗಲ್ಲ ಆಗ್ಯದ, ಯಾಕಂದ್ರೆ ಬ್ಯಾಸ್ಗೆ ಇದಲ್ಲ. ಸೊ ನೀರು ಚೆಂದ ಉಣಿಸ್ಬೇಕಾಗ್ತದೆ. ನೀರು ಉಣಿಸಿ ಅಂದರೆ ಎಲ್ಲ ಮುಂದಿನ ಬೆಳಿಗ್ಗೆ ಚೆಂದ ಬರ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಚೆಂದ ನೀರು ಉಣಿಸ್ತೀವಿ. ಇದು ಸ್ವಲ್ಪ ಹೆಂಗಂದ್ರೆ ರೌದಿ ನಾವು ಸುಟ್ಟಿಲ್ಲ, ಎಲ್ಲರೂ ಸುಡ್ತಾರೆ. ನಾವು ಸಾರಿ ರೌದಿ ಸುಡಬಾರ್ದು, ಖಾತಾ ಆಗ್ತೈತೆ ಅಂದ್ಕೊಂಡು ರೌದಿ ಒಟ್ಟೆ ಒಂದು ಜರನೂ ಸುಟ್ಟಿಲ್ಲ. ಸೊ ಅದಕ್ಕೆ ರೌದಿ ಕಟ್ಗಿಟ್ ಮಾಡಿ ಎಲ್ಲ ಸಾಲ ಹಾಕೊಂಡ್ಬಿಟ್ಟಿದ್ದೆವು. ನೀರು ಉಣಿಸೋ ಸ್ವಲ್ಪ ಕಷ್ಟನೇ ಆಲಾಗತ್ತದ. ಕಷ್ಟ ಸ್ವಲ್ಪ ಅಂದ್ರೇನು ಭಾಳ ಆಲಾಗತ್ತದ. ಅದು ಹಾಗೆ ಇದೆ. ಇದು ನೀರು ಉಣಿಸೋದು ಕೌಲಿ ಹೋಗೋದ್ರದೂ ಒಟ್ಟ ಏನೂ ಇದು ಆಗಲ್ಲಾಗ್ಯದ. ಹೆಂಗಂದ್ರೆ ಕಾಲಿಟ್ರೆ ಮುಂದಿಂದು ಹೆಜ್ಜೆ ಎತ್ತಿಡಕ್ಕೆ ಬರಲಾಗ್ಯದ. ಸೊ ಇನ್ನೊಂದು ಏನಂದ್ರೆ, ಇಷ್ಟು ದಿನ ಇದು ಒಂದು ಸ್ವಲ್ಪ ಕಬ್ಬು ಕುಂಡ್ರು ಬಿದ್ದಂಗೆ ಆಗಿತ್ತು. 1-2 ದಿನ ನೀರು ಬಿಡೋಣ, ಆ ಕಡೆ ಕೆಳಗೊಂದಿಷ್ಟು ಡ್ರಿಪ್ ಹಾಕೊಂಡಿದ್ದೆವು. 1-2 ದಿನ ನೀರು ಬಿಟ್ಟಿದೆ ದವಾಸಿ. ನೀರು ಬಿಡೋಣ ಮಗನ ಮತ್ತೆಲ್ಲ ಹೊಸ ಮೊಳಕೆಗಳು ಹೊಡ್ಲಿಕ್ಕೆ ನೋಡ್ರಿ. ಎಲ್ಲ ತೋರಿಸಲ್ರಿ ನಿಮ್ಗೆ ಹೊಸ ಮೊಳಕೆಗಳೆಲ್ಲ ಅನ್ನೋದು. ನೋಡ್ರಿ ಇದೆಲ್ಲ ಕಟಿಂಗ್ ಮಾಡಿಸಿ ಮುರಿತಲ್ರಿ ಇದು. ನೋಡ್ರಿ ಇದು ಇಲ್ಲಿ ನೋಡ್ರಿ, ಇದು ಎಷ್ಟು ಹೊಳ್ಳಿರ್ತಾವೆ ನೋಡ್ರಿ. ಇದೆಲ್ಲ ನೋಡ್ರಿ, ಅಲ್ಲ ಹೊಸ ಕಣ್ಣೆ ನೋಡಿವಲ್ಲ. ಸೊ ಹಸಿ ಎಷ್ಟು ತ್ಯಾಮ್ ಹಿಡಿಲಿರ್ತಲ್ಲ ಅಷ್ಟು ಅದು ಬೇರೆ ಹೊಡ್ಲಿರ್ತದೆ. ಸೊ ಮುಂದಿನ ಕೆಲಸಗಳು ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಹಂಗೆ ನಾವು ಒಬ್ರಿಗೆ ಕೇಳ್ಕೊಂಡು ಕಿಸಂದ್ರೆ ಮಾಡ್ಲತ್ತೀವಿ. ಯಾಕಂದ್ರೆ ನಾನು ನೀರಾವರಿ ಮಾಡಿ ಇದೆ ಫಸ್ಟ್. ನಮಗೇನು ಮಾಡ್ಬೇಕನ್ನ ಮನ್ಸಿದ್ರೆ ಯಾವುದಾದ್ರೂ ಏನದ ನೀರಾವರಿ ಇದರಿಂದ ಮಿಲ್ಲಡಿ ಇದರಿಂದ ಮಾಡಕ್ಕೆ ಮನ್ಸ್ಬೇಕು. ಅದೊಂದಿದ್ರೆ ಸಾಕು ಮಾಡ್ತೀನಿ ಅಂತಂದ್ರೆ. ನೋಡ್ರಿ ಇಲ್ಲೇ ಇದೆಲ್ಲ ಸಣ್ಣ ದಂಡಿಗೆ ಬಿಟ್ಟು ಕಿಸಂದ್ರೆ ಹಾಕೊಂಡೀನಿ. ಈಗ ಅಲ್ಲೆಲ್ಲೇ ನಡುವೆ ನೀರೇ ಹತ್ತಿಲ್ಲ. ಸೊ ಅದ್ರ ಸಂಬಂಧ ಏನು ಮಾಡುತ್ತೀನಿ, ನೀರು ಎಲ್ಲ ಕಡೆಗೆ ಉಣ್ಬೇಕಲ್ರಿ. ಹೆಚ್ಚು ಕಮ್ಮಿ ಮಾಡ್ರೆ ಹೆಂಗಾಗ್ತದೆ, ತಾರತಮ್ಯ ಮಾಡ್ರೆ ಹೆಂಗಾಗ್ತದೆ ಬೆಳೆಗಳ್ದಾಗ. ಎಲ್ಲದಕ್ಕೂ ಸೌಂಡ್ ಬೇಕಲ್ಲ. ಎಲ್ಲ ಬೆಳೆನೂ ಅಷ್ಟೇ ಅಲ್ಲ. ಅದ್ರ ಸಂಬಂಧ ಎಲ್ಲ ಕಡೆ ಬಿಟ್ಟಿದೆ. ನೋಡ್ರಿ ಇದು ನೀರು ಬಿಡೋಣ 1-2 ದಿನ ಆಯಿತು. ಹಂಗೆ ಚಿಗುರು ಹೊಳ್ಳಿತ್ತು ನೋಡ್ರಿ ಇದೆಲ್ಲ. ಇಲ್ಲಿ ನೋಡ್ರಿ ಹೊಸದು, ಇಲ್ಲಿ ನೋಡ್ರಿ, ಇದು ನೋಡ್ರಿ ಎಲ್ಲ. ನಾವು ಇದು ಹೇಳಲ್ಲೇ ಐತೆ ಅಂದ್ಕೊಂಡಿದ್ದೇವೆ ನಾವು. ಈ ಥರ ಎಲ್ಲ ಇದು ರೌದಿ ಬಿಟ್ಟು ಚಟ್ನಿ ಮಾಡಿದ್ಮೇಲೆ ಎಲ್ಲ ಮ್ಯಾಲೆ ಮುಚ್ಚಿಬಿಟ್ಟಿದ್ದೆಲ್ಲ. ಮ್ಯಾಲೆ ಮುಚ್ಚಿತ್ತು ಹೇಳ್ತಿಲ್ಲತ್ತೆ ಅಂತ ಅಂದ್ಕೊಂಡಿದ್ದೇವೆ ನಾವು. ಆದ್ರೂ ನಾವು ಅಂದ್ಕೊಂಡಿಕ್ಕಿಂತ ಹೆಚ್ಚಿಗೆ ಎದ್ದದ. ಇನ್ನೂ ಹೇಳ್ತದತ್ತೆ ಅನ್ನಿಸ್ತು ನನಗೆ. ಯಾಕಂದ್ರೆ ಇಲ್ಲಿ ನೋಡ್ರಿ ಹೆಂಗೆ ಹೇಳುತ್ತೆ ನೋಡ್ರಿ. ನಾವು ಅಂದ್ಕೊಂಡಿಕ್ಕಿಂತ ಏನೋ ಹೆಚ್ಚಿಗೆ ಹೇಳಕತ್ತದ. ಇದನ್ನ ಹೇಳ್ಬೇಕು ನಮ್ಮ ಲೆಕ್ಕದಾಗ ಅಂದ್ರೆ. ಸೊ ಹೋದ ಸತಿ ಒಂದು ಸ್ವಲ್ಪ ಇದಕ್ಕೆಲ್ಲ ಭಾಳ ಇದು ಮೇಂಟೆನೆನ್ಸ್ ಸಿಸ್ಟಮ್ ಇದ್ದಿಲ್ಲ. ಒಂದು ಲೆಕ್ಕಿಗಿತ್ತು. ಈಗ ಪೈಪ್ ಹಾಯ್ಸ್ಕೊಂಡೀನಿ. ಇವಕ್ಕೆ ನೀರು ಯಾವ ಥರ ಬಿಟ್ಟಿನಂದ್ರೆ ನೋಡ್ರಿ, ಮ್ಯಾಲೆಲ್ಲ ಜೇನು ಹುಳಗಳು ಓಡಾಡಗತ್ತಾವ. ನೆಲದ ಮೇಲೆ ನೀರು ಹಿರ್ಕೊಳಕ್ಕೆ ಜೇನು ಹುಳುಗಳು ಓಡಾಡಗತ್ತಾವ ಅಲ್ಲೆಲ್ಲ ಗುಯ್ ಅಂತ ಹೇಳ್ಬಿಟ್ಟು. ರೌದಿ ಅದು ಹಸಿ ಹಿಡ್ದಲ್ರಿ, ಅದ್ರ ಸಂಬಂಧ ಈಗ ಪೈಪ್ ಹಾಕೊಂಡಿದ್ದೆವು. ಪೈಪ್ ಹಾಕೊಂಡು ಅಲ್ಲಿ ಮುಂದೆ ಜೋಡಿಸ್ತೀನಿ ಬರ್ರಿ. ನೋಡ್ರಿ ಹೆಂಗದ. ನಂದೇ ಅಂತ ಇಲ್ಲ, ಪ್ರತಿಯೊಬ್ಬರು ರೈತರು ಇದೇ ಅದ ಕಷ್ಟ. ಏನು ಮಾಡಕ್ಕೆ ಬರಲ್ಲ ಈ ಥರ ಎಲ್ಲ ಬಿಸಿಲಾಗ, ನಡು ಬಿಸಿಲಾಗ. ನೋಡ್ರಿ ಇಂಥ ಬಿಸಿಲಾಗ ಕೆಲಸ ಮಾಡೋದಂದ್ರೆ ಏನು ಮಾಡೋದು, ಬಿಸಿಲು ಇರ್ತದಿಲ್ಲ, ಯಾರಿಗೆ ಹೇಳ್ಕೋಕೆ ಬರಲ್ಲ. ಕಾಮನ್ನಾಗಿ ರೈತರದು ಎಲ್ಲರದ್ದು ಕಷ್ಟ ಇದೆ ಅದ. ರೈತ ಬಿಸಿಲಾಗ ದುಡ್ದಂದ್ರೆ 10 ಮಂದಿ ನೆಳ ಕುಂತ ಕಿಸಂದ್ರೆ ಅದನ್ನು ತಿಂತಾರೆ. ಪ್ರತಿಯೊಂದು ಕಾಳು ಏನೇ ಒಂದು ಅನ್ನ ವೇಸ್ಟ್ ಮಾಡ್ಬೇಕಂದ್ರೂ ಒಂದು ಸತಿ ಯೋಚನೆ ಮಾಡಿರಿ. ಅದರಿಂದ ಎಷ್ಟು ಜನರ ಪರಿಶ್ರಮ ಇರ್ತದೆ ಅಂತೇಳಿ. ನಾ ಇದ್ರೊಳಗೆ ಏನೂ ಅಲ್ಲ, ಸುಮ್ಮ ಹೇಳೋಗತ್ತೀನಿ. ಅಂದೇ ಅಂತೆಲ್ಲ
ಪ್ರತಿಯೊಬ್ಬರದ್ದು ಪರಿಶ್ರಮ ಇರ್ತದೆ. ನೋಡ್ರಿ ನಾವು ರೌದಿ ಒಳಗೆ ನೀರು ಬಿಟ್ಟಿದ್ದೆವು. ಯಾವ ಲೆವೆಲಿಗೆ ರೌದಿ ಕಲರೇ ಚೇಂಜ್ ಆಗ್ಯದಂದ್ರೆ ನೀರು ಬಿಟ್ಟ ಮೇಲೆ ನೋಡ್ರಿ ಇದು ಕಾಣಿಸ್ತಾರೆ. ಇದು ನಿಮ್ಗೆ ಹಾಗೆ ಕಂಟಿನ್ಯೂ ತೋರಿಸ್ಕೊಂತಿರ್ತೀನಿ. ರೌದಿ ಇನ್ನು ಎಷ್ಟು ದಿನದಾಗ ಕೊಳಿತದ, ಇನ್ನೆಷ್ಟು ದಿನದಾಗ ಮಣ್ಣಿನ ಥರ ಕಲರ್ ಚೇಂಜ್ ಆಗ್ತಾನೆ ಅನ್ನೋದು. ಸೊ ನೀರು ಬಿಡೋ ಮುಂದೆ ನಾ ಏನು ಮಾಡೀನಿ, ಈ ರೌದಿ ಬರೀ ನೀರು ಬಿಡೋಣ ಬಡ್ಡೆಗೆ ನೀರು ಹೊತ್ತಿತ್ತು, ರೌದಿ ಮ್ಯಾಲೆ ತೇಲ್ತಿತ್ತು. ನಾ ಅದ್ರೊಳಗೆ ಸುಮ್ ಕುಂತಿಲ್ಲ. ಏನು ಮಾಡೀನಿ, ರೌದಿ ಈ ಥರ ತೇಲ್ತದಲ್ಲ, ತೇಲಿ ರೌದಿ ಈ ಥರ ಕಾಲು ಒಟ್ಟು ನೀರು ಉಣಿಸಿನ ಅದಕ್ಕೆ. ಅಂದ್ರೆ ಈ ಥರ ನೀರು ಉಣಿಸಿದ್ರೆ ಸಾಕು, ಜಲ್ದಿ ಮಣ್ಣೊಳಗೆ ಏನದ ಮಿಕ್ಸ್ ಆಗಿಬಿಡ್ತದೆ. ಸೊ ಜಲ್ದಿ ಕೊಳಿಲಿಕ್ಕೆ ಹೆಲ್ಪ್ ಮಾಡ್ತದೆ. ನೀರ ಮಣ್ಣ ಮತ್ತು ರೌದಿ ಮೂರು ಮಿಕ್ಸ್ ಐತಲ್ಲ, ಆಟೋಮೆಟಿಕ್ಕಾಗಿ ರೌದಿ ಒಳಗಿಂದ ಶಕ್ತಿ ಕಮ್ಮಿ ಆಗ್ಬಿಡ್ತದೆ. ಸೊ ಅದರದ್ದೆಲ್ಲ ಏನದ ಮುಂದೆ ಖಾತೆ ಹೊಲಕ್ಕೆ ಮುಂದಿಂದ ಕೆಲಸ ಮಣ್ಣು ಅದಾಗದೇ ತಾನೇ ಸೃಷ್ಟಿ ಮಾಡ್ಕೋತದೆ. ಮಣ್ಣಿಂದು ಕೆಲಸ ನೋಡ್ರಿ ಹೆಂಗದ. ಏನರೇ ಬಿತ್ತು ಸ್ವಲ್ಪ ಅದಕ್ಕೆ ನೀರು ಕೊಟ್ಟೆವು ಅಂತಂದ್ರೆ ಕೊಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಅದ್ರದ್ದು ಅದೇ ತಾನೇ ಭೋಜನ ಮಾಡ್ಕೋತದೆ. ನಾವು ತಂದು ಜಾಸ್ತಿ ವೀರ್ಯ DAP ಮೇಲೆ ಭಾಳ ಮಂದಿ ಡಿಪೆಂಡ್ ಆಗಿಬಿಟ್ಟಿದ್ದೆವು. ಹೆಂಗಂದ್ರೆ ಭೂಮಿಗೆ ನಾವು ಅದು ನೀಡ್ರೆ ಅದು ಬೆಳೆ ಬರಬೇಕು, ಇಲ್ಲಾಂದ್ರೆ ಬೆಳೆನೇ ಬರಲ್ಲ. ಹಂಗಾಗ್ಬಿಟ್ಟದ ರೈತರ ಪರಿಸ್ಥಿತಿಗಳೆಲ್ಲ. ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಮ ಕೈಲೇ ನಾವು ನಮ್ಮ ಜಮೀನುಗಳು ಹಾಳು ಮಾಡ್ಕೊಳ್ತಿದ್ದೆವು. ಯಾಕಂದ್ರೆ ತಿಪ್ಪಿ ಗೊಬ್ಬರ ನೆನಪು ಹರಿದವು, ಮತ್ತೆಲ್ಲ DAP ಮೇಲೆ ವೀರ್ಯ ಪೊಟ್ಯಾಷಿಯಮ್ ಅದು ಇದು ಅಂತ ಹೇಳ್ಬಿಟ್ಟು 108 ಎಣ್ಣೆ ಅದು ಇದು ತಂದು ಹೊಡೆದು ಹೊಲಗಳದಂದು ಶತ್ರುನೇ ಹಾಳು ಮಾಡ್ಲತ್ತಿದ್ದೆವು. ಸೊ ಆದಷ್ಟು ಕಮ್ಮಿ ಮಾಡಿರಿ ಎಲ್ಲರೂ, ನಂಗೆ ತಿಳಿದ ಮಟ್ಟಿಗೆ ಆದಷ್ಟು ಅವಾಯ್ಡ್ ಮಾಡಿರಿ ಗೊಬ್ಬರ DAP ಖಾತ ಇಂಥವು ಅಂತ ಹೇಳ್ಬಿಟ್ಟು. ಆದಷ್ಟು ಏನದ ಆರ್ಗ್ಯಾನಿಕ್ ಅಂದ್ರೆ ನಮ್ಮಲ್ಲಿ ಏನು ಉತ್ಪಾದನೆ ಆಗ್ತದಿಲ್ಲ, ನಮ್ಮ ಭೂಮಿ ಏನು ಬೇಕು ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ. ಮುಂದಕ್ಕೆ ಇದು ಏನೂ ಇರಲಾರ್ದೇನೆ ಒಂದೊಂದು ಎಕರೆದಾಗ ಎಷ್ಟೆಷ್ಟೋ ಬೆಳೆ ಮಾಡಿ ತೋರ್ಸ್ಯಾರ. ಸೊ ಅದನ್ನು ಮರೆತು ನಾವು ಮಾಡ್ತಿದ್ದೆವು, ಮುಗ್ಲಾಗತ್ತಿದ್ದೆವು. ಸ್ವಲ್ಪ ಕಷ್ಟಪಟ್ಟರೆ ಅದ್ರೊಳಗೆ ನಮಗೆ ಸಿಕ್ಕೇ ಸಿಗ್ತದೆ, ಇಲ್ಲ ತೆನಪ್ಲೇ ಇಲ್ಲ. ಸೊ ಭೂಮಿನೂ ಜಾಸ್ತಿ ದಿನ ನಮಗೆ ಬಾಳಿಕೆ ಬರ್ತದೆ. ಸೊ ಇದೇ ಥರನೇ ನಾವು ಇದಕ್ಕೆ ಜಾಸ್ತಿ ವೀರ್ಯ DAP ಮೇಲೆ ಡಿಪೆಂಡ್ ಮಾಡಿಬಿಟ್ಟು ಅಂದ್ರೆ ಭೂಮಿಗೆ ಒಂದು ವರ್ಷ ವೀರ್ಯ DAP ಗ್ಯಾಪ್ ಮಾಡಿರಿ ಹೊಲಕ್ಕೆ ಹಾಕೋದು. ಸೊ ಅದ್ರ ಒಳಗಿಂದ ಏನದ ಮಣ್ಣಿನ ಒಳಗಿಂದ ಸತ್ವನೇ ಕಳ್ಕೊಂಡ್ಬಿಟ್ಟಿರ್ತದೆ, ಅದ್ರ ಬೆಳೆ ಕೊಡು ಅಂದ್ರೆ ಕೊಡೋದೇ ಇಲ್ಲ. ಸೊ ನೀವು ಏನ್ರಿ ತಿಪ್ಪಿ ಗೊಬ್ಬರ ಈ ಥರ ರೌದಿ ಇತ್ತಂದ್ರೆ ರೌದಿ ಗೊಬ್ಬರ ನೀವೇ ರೆಡಿ ಮಾಡ್ಕೊಳಗತ್ರಿ ಅಂತಂದ್ರೆ ನೀವೇ ರೆಡಿ ಮಾಡ್ಕೊಳತ್ರಿ ಅಂದ್ರೆ ನಾಳೆ ನಿಮ್ಗೆ ಮತ್ತೊಂದ್ರ ಮೇಲೆ ಡಿಪೆಂಡ್ ಆಗೋಕೆ ಬರಂಗ ಇದನ್ನೇ ಇರಲ್ಲ, ಅವಕಾಶನೇ ಇರಲ್ಲ. ಯಾಕಂದ್ರೆ ನೀವು ನಿಮ್ಮ ಭೂಮಿಗೆ ನೀವು ಏನೂ ಕೊಡಲಿಲ್ಲ ಅಂತಂದ್ರೂ ನಿಮ್ಮ ಭೂಮಿ ನಿಮಗೆ ಅನ್ನ ಕೊಡ್ತದೆ. ನೀವು ಒಂದು ವೇಳೆ ಏನಾರ ಜಾಸ್ತಿ ಹಿಂದಿನ ದಿನಗಳದಾಗಿಂದ ನಮ್ಮ ಭೂಮಿಗಳು ಇರೋ ಇಳುವರಿನೂ ಕಳ್ಕೊತೇವೆ, ಜೊತೆಗೆ ಅದಕ್ಕೆ ಜಾಸ್ತಿ ಲಾಗುಡಿನೇ ಮಾಡ್ತೇವೆ, ಅದಕ್ಕೆ ಖರ್ಚೇ ಜಾಸ್ತಿ ಮಾಡಿಬಿಡ್ತೇವೆ, ನಮಗೆ ಆದಾಯನೇ ಕಂಬರಕ್ಕೆ ಶುರು ಮಾಡ್ತದೆ. ಅದಕ್ಕೆ ಆ ಖರ್ಚು ಕಡಿಮೆ ಮಾಡಿರಿ, ಆದಷ್ಟು ಆದಾಯ ಹೆಚ್ಚಿಗೆ ಹಾಕೋತ ಹೋಗ್ತದೆ. ಹೆಚ್ಚಿಗೆ ಅಂದ್ರೆ ನಾವು ರೀಸೈಕಲ್ ಯೂಸ್ ಮಾಡ್ಬೇಕು ಆಲ್ಮೋಸ್ಟ್ ಎಲ್ಲ. ಅದು ಮೆಥಡ್ ಒಂದು ಕೇಸ್ ಅಂದ್ರೆ ಕಂಟಿನ್ಯೂ ಮಾಡಬೇಕು. ಇನ್ನು ಮುಂದೆ ನಾನು ರೀಸೈಕಲೇ ಯೂಸ್ ಮಾಡ್ಬೇಕಲ್ಲಿದ್ದೀನಿ. ಯಾವುದು ವೇಸ್ಟ್ ಅಲ್ಲ, ವೇಸ್ಟ್ ಇದ್ದಿದ್ದೇ ನಾನಿಂದ ಖಾತಾಯ ಪರಿವರ್ತನೆ ಮಾಡ್ಕೋಬೇಕು ಅನ್ನೋದು ನಮ್ಮದು ಪ್ಲ್ಯಾನ್ಗಳು ಅವತ್ತಲ್ಲ ಎಲ್ಲ. ಮುಂದಿನ ದಿನಗಳದಾಗ ಹೋಗ್ತಾ ಆಗ್ತದ. ಒಂದೇ ದಿನಕ್ಕೆ ಎಲ್ಲ ಆಗಂದ್ರೆ ಏನೂ ಆಗಲ್ಲ. ಸೊ ನನ್ನ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ಯದ. ಸೊ ನಾ ಬಿಡಂಗಿಲ್ಲ ಇದಕ್ಕೆ. ನನ್ನ ತಲೆ ಉಪಯೋಗಿಸಿ ನನಗೇನು ತಿಳಿತದ, ಹಿಂದಕ್ಕೆ ನಮ್ಮ ಅಪ್ಪಗೆ ಏನು ತಿಳಿದಿತ್ತು, ಹಿಂದಕ್ಕೆ ಏನೂ ಖಾತೆ ಇರಲಾರ್ದೆ ನಮ್ಮ ಅಪ್ಪ ಹೊಲಗಳು ಬೆಳಿತಿದ್ದ ಬರೀ ತಿಪ್ಪಿ ಗೊಬ್ಬರ ಮೇಲೆ. ಹೆಂಗಂದ್ರೆ ನಮ್ಮಲ್ಲಿ ದನಗಳು ಇದ್ದು, ಹೆಂಡಿ ಇತ್ತು, ಅದ್ರ ಮೇಲೆ ನಾವು ಬೆಳಿತಿದ್ದೆವು. ಸೊ ನಾ ಮತ್ತೆ ಆ ಜನ್ರೇಷನ್ಗೆ ಹೋಗಿ ಮತ್ತು ನಮ್ಮ ಹೊಲಕ್ಕೆ ಏನೇನು ಬೇಕು ಅನ್ನೋದೆಲ್ಲ ತಿಳ್ಕೊಂಡು, ನಮ್ಮ ಹೊಲಕ್ಕೆ ಏನು ಕಂಬಿದ್ದದ ಏನಿಲ್ಲ, ಅದಕ್ಕೆ ಏನು ಕೊಟ್ಟರೆ ಏನಾಗ್ತದೆ ಅನ್ನೋದು ತಿಳ್ಕೊಂಡು ಮುಂದಿನ ದಿನಗಳದಾಗ ನಾ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಅಂತೇಳಿ ವಿಚಾರ ಮಾಡೀನಿ. ನೋಡ್ರಿ ಇಲ್ಲೇ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಇದು ನೀರು ಇವತ್ತೇ ಕಟ್ಟಗತ್ತೀನಿ ನೋಡ್ರಿ. ಇದೆಲ್ಲ ಹೆಂಗಾಗ್ಬಿಟ್ಟದ, ಇದೊಂದು 2-3 ದಿನ ಇದು ನೋಡ್ರಿ. ಇದು ಕಾಣಾಗತ್ತದ, ಬಟ್ ಇದು ಒಂದು ಥರನೇ ಅದ. ಸೊ ನೀರು ಬಿಟ್ಟಿದ್ದು ನೋಡಿದ್ರಿ, ನೀರು ಬಿಡ್ಲಾರ್ದು ನೋಡ್ರಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಗೈಸ್, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ, ನಾನು ಬೆಳಿಗ್ಗೆ ನಮ್ಮ ರಾಕಿಗೆ ನೆರಳಾಗಲಿ ಅಂತೇಳಿ ಸುಮಾರು 10 ಗಂಟೆಗೆ ಹಾಗೆಲ್ಲ ಬಾಳೆ ಎಲೆನ ಕಟ್ ಮಾಡಿಬಿಟ್ಟು ಅವನಿಗೆ ನೆರಳಾಗಲಿ ಅಂತೇಳ್ಬಿಟ್ಟು ಒಂದು ಚಿಕ್ಕದಾಗಿ ನೆರಳಲ್ಲಿ ಮಲ್ಗೋಕ್ಕೆ ಜಾಗ ಮಾಡಿದ್ದಾರೆ. ನಾನು ಆ ಟೈಮಲ್ಲಿ ಈ ಬಾಳೆ ಎಲೆನ ಹೊಲದಲ್ಲಿ ಬಿಸಿಲಲ್ಲಿ ಬಿಸಾಕಿದ್ದೆ, ಕೈ ಜಾರಿ ಬಿದ್ದೋಗಿತ್ತು. ಇವಾಗ ಮಧ್ಯಾಹ್ನ ಇವಾಗ 1 ಗಂಟೆ 20 ನಿಮಿಷ ಹಂಗೆಲ್ಲ ಆಗಿದೆ. ಅಷ್ಟೊತ್ತಿಗೆಲ್ಲ ಈ ಬಾಳೆ ಎಲೆ ಹೆಂಗಾಗಿದೆ ನೋಡಿ ನಮ್ಮ ಕಡೆ. ಇವಾಗಲೇ ಬಿಸಿಲು ಹಿಂಗೆ ನೋಡಿ ಕಪ್ಪಾಗಿಬಿಟ್ಟಿದೆ, ಒಂಥರ ಬೆಂಕಿ ಹಸ್ದಂಗೆ ಆಗಿದೆ ನೋಡಿ. ಒಂಥರ ಕಲರ್ ಎಲ್ಲ ಹಿಂಗಾಗಿದೆ, ಕರ್ರಗೆ ಆಗಿಬಿಟ್ಟಿದೆ. ಇದೊಂದು ಬಾಳೆ ಎಲೆನೇ ಹಿಂಗಾಕಿದೆ. ಇನ್ನು ಬಿಸಿಲಲ್ಲಿ ನಾವಿದ್ದೀವಿ, ನಾವು ಹೆಂಗೆ ಹಾಕಿಲ್ಲ ನೋಡಿ. ನಾನು ರಾಕಿಗೆ ಆವಾಗಲೇ ಮಲ್ಗಾಕಿ ಅಂತ ಜಾಗ ಹೆಂಗೆ ಮಾಡಿಬಿಟ್ಟಿದ್ದೀನಿ. ಯಾವ್ದಾ ಬಿಸಿಲು ಜಾಸ್ತಿ ಅಂತ ಹೇಳ್ಬಿಟ್ಟು ನನ್ನ ಮಗ ಹೊರ ಬರೋಕ್ಕೆ ಭಯ ಪಡ್ಕೊತವನೆ. ಅಷ್ಟೊಂದು ಬಿಸಿಲು. ಬಾ, ತಣ್ಣಗಿದೆ ಅದೆಲ್ಲ ಒಳಗಡೆ ಜಾಗ, ತಣ್ಣಗಿದೆ. ಹಿಂಗಿದೆ ಜಾಗ. ರಾಕಿ ರಾಕಿ ಬಾರೋ ರಾಕಿ. ಮನೆ ಎಲ್ಲ ರಾಕಿ ಬಾ.
ರಾಕಿ ರಾಕಿ ಹೆಂಗೆ ಕುಂತಾವ ನೋಡು. ಏಯ್ ಬಾರ. ಬಿಸಿಲಿಗೆ ಹೆಂಗೆ ಮಾಡ್ತಾವ ನೋಡಿ. ಬಿಸಿಲು ಬಂದ್ರೆ ಸಾಕು ಮುಖ ಹಂಗೆ ಒಳಗೆ ತಗೊಂತಾವನು. ನೋಡಿ ನೋಡಿ. ರಾಕಿ ಏಯ್ ಬಾ ಹೋಗಂಬಾ. ರಾಕಿ ಹಸುವಾಗ್ಯದ. ರಾಕಿ ಊಟ ಮಾಡ್ತಿಲ್ಲ. ರಾಕಿ ಬಾರೋ ಬಾರೋ ಬಾರೋ. ಬಿಸಿಲಿಗೆ ನೋಡಿ ಬಂದ್ರೂ ಹಂಗೆ ಒಳಗೆ ಹೋಗ್ತಾವ ನೋಡಿ. ಇವಾಗ ಯಾವ ಲೆವೆಲಿಗೆ ಬಿಸಿಲು ಇರ್ಬೇಡ ನೋಡಿ ನೋಡಿ. ಏಯ್ ಬಾರೋ ಮಾರಾಯ. ಬಿಸಿಲಿಗೆ ಹೆಂಗೆ ಹೋಗ್ತ ಹೆಂಗೆ ಮುಖ ಒಳಗಡೆ ಹೋಗ್ತಾ ನೋಡಿ. ಹಾಂ ನೋಡಿ ಬಿಸಿಲು ಹೆಂಗಿದೆ ಅಂದರೆ ಇದನ್ನ ಮಾರ್ಚ್ ತಿಂಗಳಲ್ಲೇ ಅಲ್ಲಿ ನೋಡಿ ಹೆಂಗೆ ಹೋಗಿ ಕುಂತ್ಕೊಂತವನು ಒಳಗಡೆ. ಮಾರ್ಚ್ ತಿಂಗಳಲ್ಲೇ ಇವಾಗ ಹಿಂಗೆ ಜನವರಿ ಫೆಬ್ರವರಿ ಮಾರ್ಚ್ ಇವತ್ತು 8 ಇಲ್ಲ ಮಾರ್ಚ್ ಇವತ್ತು 8ನೇ ತಾರೀಕು. ಬಿಸಿಲು ಇವಾಗಲೇ ಹೆಂಗಿದೆ. ಇನ್ನು ಮುಂದೆ ಬಂದರೆ ಮುಗಿದೋಯ್ತು. ನೋಡಿ ಬರ್ತಾ ಇಲ್ಲ. ಬಾರೋ ಬಾರೋ ಹೋಗೋಣ ಬಾ. ಯಾಕೋ ಪುಷ್ ಮಾಡ್ತಿದ್ಯಾ? ಯಾಕ ಅವ್ನು ಬಿಸಿಲಿಗೆ ಹೆಂಗ ಆಗ್ತಿದೆ ನಾಯಿಗೆ ಬರ್ರಿ ಪಾಪ. ಬಿಸಿಲಿಗೆ ಟೆಕ್ಕ ಅವನೇ ನಮ್ಮ ರಾಕಿ ಬಿಸಿಲಿಗೆ ಕ್ವಂಕ್ ಮಾಡ್ತಾವ. ಅಲ್ವೇನಾ ನಿದ್ದೆ ಹೋಗಿಲ್ಲನಪ್ಪಿ ಮಗ. ಹಂಗೆ ಎತ್ಕೊಂಡ್ರು ನಿದ್ದೆ ಮಾಡ್ತಾವ ನೋಡಿ. ನಿದ್ದೆಯಿಂದ ಹೊರಗೆ ಬಾರೋ ರಾಕಿ. ನಿದ್ದೆಯಿಂದ ಹೊರಗೆ ಬಾ ಮಾರಾಯ. ಹೋಗು ಮಲ್ಕೋ ಹೋಗು. ಸುಮ್ಮನೆ ನನಗೂ ನಿನಗೂ ಬೇಜಾರೇ ಬೇಡ. ಮನಿಕೋ ಬೀಳ್ತೀವಣ. ಹಾಂ ಆಯಿತು ಬಾ. ಊಟ ಬೇಕೋ ಬೇಡವಾ ರಾಕಿ? ಬಿಸಿಲಿಗೆ ಅದರಲ್ಲಿ ಇದು ಇಲ್ಲಿ ಹೆಂಗಿದೆ ಅಂದರೆ ಬಿಸಿಲು ಸೂರ್ಯನದು ಕಿರಣ ಡೈರೆಕ್ಟಾಗಿ ಈ ಥರ ಕಬ್ಬಿನ ರೌದೆ ಮೇಲೆ ಬೀಳುತ್ತೆ. ಅದು ಮತ್ತೆ ರಿಪೀಟ್ ನಮ್ಮ ಮೇಲೆ ಬೀಳುತ್ತಲ್ಲ, ಹಿಂಗಾಗಿ ಜಾಸ್ತಿ ಬಿಸಿಲು ಅನಿಸುತ್ತೆ. ಆ ಕಡೆ ಹೋದರೆ ಒಂಚೂರು ಕಮ್ಮಿ. ಅಪ್ಪಿ ಹೇಳು ಕಂಡುಬಿಡು ಮಧ್ಯಾಹ್ನ ಟೈಮು. ನನಗೆ ಬಿಸಿಲಿಗೆ ತುಂಬ ತೊಂದರೆ ಆಗ್ತದೆ. ಬಿಸಿಲು ಜಾಸ್ತಿ ಅಲ್ಲ, ಅದಕ್ಕೆ ಮನೆಗೆ ಹೋಗ್ತೀನಿ. ಮನೇಲಿ ಬಿಟ್ಟು ಮತ್ತೆ ಹೊಲಕ್ಕೆ ಬರ್ತೀನಿ. ಅಪ್ಪಿ ಎದ್ದೇಳು ಮಾರಾಯ.